ನದಿ ತೀರವನ್ನೇ ಒತ್ತುವರಿ ಮಾಡಿಕೊಂಡ್ರ ರೆಸಾರ್ಟ್ ಮಾಲೀಕರು. ನದಿ ತೀರ ಹಾಗೂ ಹಳ್ಳಗಳಲ್ಲಿ ಅನಧಿಕೃತ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಹಲವಾರು ಅನಧಿಕೃತ ರೆಸಾರ್ಟ್ಗಳ ತೆರವಿಗೆ ಜಿಲ್ಲಾಧಿಕಾರಿಗಳಿಂದ ಸೂಚನೆಯನ್ನ ನೀಡಲಾಗಿದೆ. ತುಂಗಭದ್ರಾ ನದಿ ತೀರದಲ್ಲಿ ಒತ್ತುವರಿಯನ್ನ ಮಾಡ್ಕೊಬಿಟ್ಟಿದ್ದಾರೆ ರೆಸಾರ್ಟ್ನ ಮಾಲೀಕರು. ತಮಗೆ ಎಲ್ಲಿ ಇಷ್ಟನೋ ಹೆಂಗ್ ಬೇಕೋ ಹಾಗೆ ರೆಸಾರ್ಟ್ಗಳ ನಿರ್ಮಾಣ ಆಗಿದೆ. ಹಲವಾರು ಅನಧಿಕೃತ ರೆಸಾರ್ಟ್ಗಳ ತೆರವಿಗೆ ಇದೀಗ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ತಕ್ಷಣವೇ ನದಿ ತೀರದ ರೆಸಾರ್ಟ್ಗಳ ಕಟ್ಟಡಗಳ ತೆರವಿಗೆ ಸೂಚನೆಯನ್ನ ನೀಡಲಾಗಿದೆ. ನದಿಯ ನೀರು ಸಂರಕ್ಷಣಾ ಪ್ರದೇಶದಲ್ಲಿ ಅನಧಿಕೃತ ರೆಸಾರ್ಟ್ಗಳ ನಿರ್ಮಾಣ ಆಗಿದೆ. ಸ್ಥಳ ಪರಿಶೀಲನೆ ವೇಳೆ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣದ ಏನಾಗಿತ್ತೋ ಆ ನಿರ್ಮಾಣ ಅದು ಬೆಳಕಿಗೆ ಬಂದಿದೆ. ನದಿಯ ಪರಿಸರ ಹಾಳು ಮಾಡಿ ರೆಸಾರ್ಟ್ ನಿರ್ಮಾಣ ಮಾಡಿದ್ದಕ್ಕೆ ಆಕ್ರೋಶ, ಅಸಮಾಧಾನ ಎಲ್ಲವೂ ಕೂಡ ವ್ಯಕ್ತಪಡಿಸ್ತಾ ಇದ್ರು ಸಾರ್ವಜನಿಕರು. ಇದೀಗ ಅವೆಲ್ಲವನ್ನ ತೆರವು ಮಾಡಿ ಇರುವಂತ ಸೂಚನೆಯನ್ನ ನೀಡಲಾಗಿದೆ. ಅನಧಿಕೃತ ರೆಸಾರ್ಟ್ ತೆರವು ಮಾಡಿ ವರದಿ ಸಲ್ಲಿಸುವಂತೆ ಉಪ ವಿಭಾಗಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಸೊ ನೋಡಿ, ಬಹಳ ಕಡೆಯಲ್ಲಿ ಈ ಥರದೊಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಈ ರೆಸಾರ್ಟ್ನ ಮಾಲೀಕರು ತುಂಬಾ ಚೆನ್ನಾಗಿ ವ್ಯೂ ಇರುತ್ತೆ ಅನ್ನುವಂಥ ಕಾರಣಕ್ಕೆ, ಜನರನ್ನ ಆಕರ್ಷಿಸಿಕೊಳ್ಳುವಂಥ ಕಾರಣಕ್ಕೆ ಹೇಗೆ ಬೇಕು ಹಾಗೆ ಒತ್ತುವರಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಈ ನದಿ ತಟ್ಟದಲ್ಲಿ ಏನಾದರೂ ರೆಸಾರ್ಟ್ಗಳಿದ್ರೆ ಅದೊಂದು ದೊಡ್ಡ ಸಮಸ್ಯೆ. ಮತ್ತೆ ಒತ್ತುವರಿಯನ್ನು ಮಾಡ್ಕೊಳ್ತಾನೆ ಇರ್ತಾರೆ. ಯಾವಾಗ ಇದಕ್ಕೆಲ್ಲ ಕಡಿವಾಣ ಹಾಕೋದು? ಆ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಬಹಳಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಇದೀಗ ಸ್ವತಃ ಜಿಲ್ಲಾಧಿಕಾರಿಗಳೇ ಸೂಚನೆಯನ್ನು ನೀಡಿದ್ದಾರೆ. ಯಾರೆಲ್ಲ ಈ ಥರ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೋ, ಅನಧಿಕೃತವಾಗಿ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೋ ಅದೆಲ್ಲವನ್ನು ತೆರವು ಮಾಡಿಬಿಡಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ. ರೆಸಾರ್ಟ್ನ ಮಾಲೀಕರುಗಳು ಇತ್ತೀಚೆಗೆ ಇದೊಂದು ಚಾಳಿಯನ್ನು ಹೆಚ್ಚು ಮಾಡ್ಕೊಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಾಗಲ್ಲ, ಒತ್ತುವರಿ ಮಾಡ್ಕೊಂಡು ಬಿಡೋಣ ಅಂತ. ಸೊ ಯಾವ ರೀತಿಯಾದಂಥ ಆ್ಯಕ್ಷನ್ಗೆ ಇದೀಗ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಈ ಮುಖಾಂತರವಾಗಿ ಎಷ್ಟು ರೆಸಾರ್ಟ್ಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ? ನೀತಿ ಖಂಡಿತರು ಕೂಡ ಏನಂದ್ರೆ ತುಂಗಭದ್ರಾ ನದಿಯ ತೀರದಲ್ಲಿ ಇದೀಗ ಅನಧಿಕೃತವಾಗಿ ಅದೇ ರೀತಿ ನದಿ ತೀರವನ್ನೇ ಕಬಳಿಕೆ ಮಾಡಿಕೊಂಡು ಅಲ್ಲಿ ರೆಸಾರ್ಟ್ ಗಳನ್ನ ನಿರ್ಮಾಣ ಮಾಡಿಕೊಂಡು ಪ್ರವಾಸಿಗರನ್ನ ಸೆಳೆಯುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ರೆಸಾರ್ಟ್ ಮಾಲೀಕರು ದೊಡ್ಡ ಪ್ಲಾನ್ ಗಳನ್ನ ಮಾಡಿಕೊಂಡಿದ್ರು. ಅದೇ ರೀತಿ ದೊಡ್ಡ ನದಿಯ ತೀರದಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿ ರೆಸಾರ್ಟ್ ಗಳನ್ನ ನಿರ್ಮಾಣ ಮಾಡಿ ಈಗಾಗಲೇ ಏನಂದ್ರೆ ರೆಸಾರ್ಟ್ ಗಳನ್ನ ನಡೆಸ್ತಿರುವಂತದ್ದು. ಇದಕ್ಕೆ ಇದೀಗ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಚಾಟಿ ಬೀಸಿದ್ರು ಅಂತ ಹೇಳ್ಬೋದು. ಏನು ಕೊಪ್ಪಳ ತಾಲೂಕಿನ ಇಟ್ನಾಳ್ ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತ ನಾರಾಯಣಪುರ ಇರ್ಬೋದು, ಅದೇ ರೀತಿಯಾಗಿ ನಾರಾಯಣಪುರ ಮತ್ತು ರಾಮಪೇಟೆ ಅಂತ ಏನು ಗ್ರಾಮಗಳು ಬರ್ತವೆ. ಗ್ರಾಮದ ಹತ್ತಿರನೇ ಒಂದು ತುಂಗಭದ್ರಾ ನದಿ ಹಾದು ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ನದಿ ತೀರನ್ನೇ ಅತಿಕ್ರಮಣ ಮಾಡಿದ್ರೆ ಒಂದು ಏನಂದ್ರೆ ಅರಣ್ಯ ಇಲಾಖೆಯ ಅಲ್ಲಿ ಒಂದು ಜಮೀನು ಬರುತ್ತೆ, ಅದೇ ರೀತಿಯಾಗಿ ಕಂದಾಯ ಇಲಾಖೆಯ ಜಮೀನು ಬರುತ್ತೆ. ಅದೇ ರೀತಿಯಾಗಿ ನೀರು ನಾಯಿ ಸಂರಕ್ಷಣಾ ಪ್ರದೇಶ ಅಂತ ಹೇಳಿ ಕೂಡ ಅಲ್ಲಿ ಒಂದು ಘೋಷಣೆ ಮಾಡಿರುವಂತದ್ದು. ಅಲ್ಲಿ ಬಹಳಷ್ಟು ಜಲಚರಗಳು ಇರುವಂತದ್ದು ಮತ್ತು ನೀರು ನಾಯಿಗಳು ಇರುವಂತದ್ದು. ಅದರ ನಡುವೆ ಕೂಡ ಇದೀಗ ಏನ್ ಅರಣ್ಯ ಇಲಾಖೆ ಜಮೀನನ್ನ ಮತ್ತು ಕಂದಾಯ ಇಲಾಖೆ ಜಮೀನನ್ನು ಅದೇ ರೀತಿಯಾಗಿ ನದಿ ತೀರವನ್ನೇ ಅತಿಕ್ರಮಣ ಮಾಡ್ಕೊಂಡಂತ 3 ರೆಸಾರ್ಟ್ಗಳು ಇರುತ್ತೆ. ಇದೀಗ DC ಅವರು ಚಾಟಿ ಬಿಟ್ಟಿರುವಂತದ್ದು. ಸ್ವತಃ ಏನು ಉಪವಿಭಾಗಾಧಿಕಾರಿ ಅಂದ್ರೆ AC ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಆದೇಶವನ್ನ ಲಿಖಿತ ರೂಪದಲ್ಲಿ ಆದೇಶ ಮಾಡಿರುವಂತದ್ದು. ಏನು ಅಲ್ಲಿ ಒಂದು ನಾರಾಯಣಪುರ ಇಟ್ನಾಳ್ ಹೋಬಳಿಯಲ್ಲಿ ಬರುವಂತಹ ಹಂಪಿ ಬೋರ್ಡರ್ಸ್ ಮತ್ತು ವಿಸ್ಕತ್ ರೆಸಾರ್ಟ್ ಮತ್ತು ಫೆದರ್ ರೆಸಾರ್ಟ್ ಅಂತ ಏನು 3 ರೆಸಾರ್ಟ್ ಇದೆ. 3 ರೆಸಾರ್ಟ್ಗೆ ಏನು ಅತಿಕ್ರಮಣ ಮಾಡಿಕೊಟ್ಟಿದ್ರೆ ಅದೇ ರೀತಿ ಅನಧಿಕೃತವಾಗಿ ಅಲ್ಲಿ ಏನು ಕಟ್ಟಡ ನಿರ್ಮಾಣ ಮಾಡಿದೆ ತಕ್ಷಣವೇ ತೆರವುಗೊಳಿಸಬೇಕು. ತೆರವುಗೊಳಿಸಿ ನನಗೆ ಆ ವರದಿಯನ್ನ ಕೊಡ್ಬೇಕಂತೇಳಿ ಈಗ ಸ್ವತಃ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಉಪ ಅಧಿಕಾರಿಗಳು ಅಲರ್ಟ್ ಆಗಿದ್ರೆ ಅದೇ ರೀತಿ ಅಲರ್ಟ್ ಆಗಿ ಏನು ಹಂಪಿ ಬೋರ್ಡರ್ಸ್ ಅದಕ್ಕೆ ವಿಸ್ಕತ್ ರೆಸಾರ್ಟ್ ಮತ್ತು ಫೆದರ್ ರೆಸಾರ್ಟ್ ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಿರುವುದು. ತಕ್ಷಣ ನೀವು ಅದನ್ನ 2 ದಿನಗಳ ಒಳಗೆ ಏನ್ ನದಿ ತೀರವನ್ನು ಅತಿಕ್ರಮಣ ಮಾಡಿಕೊಂಡು ರೆಸಾರ್ಟ್ ಗಳನ್ನು ಮತ್ತು ಕಟ್ಟಡ ನಿರ್ಮಾಣ ಮಾಡಿಕೊಂಡು ತೆರವುಗೊಳಿಸಬೇಕು. ಒಂದ್ ವೇಳೆ ಇಲ್ಲ ನೀವು ತೆರವುಗೊಳಿಸಿದ್ರೆ ಖಂಡಿತವೂ ಕೂಡ ನಾವು ಪೊಲೀಸರ ಸರ್ಪಗಾವಲಿನಲ್ಲಿ ನಾವು ಅದನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿ ಸೂಚನೆ ಕೊಟ್ಟಿರೋದು. ಒಟ್ಟಾರೆ ಇದೀಗ ಏನು ಬಹಳ ಪ್ರಭಾವಿಗಳಂತ ಹೇಳುದು. ಯಾಕಂದ್ರೆ ಅದ್ ನೋಡ್ತಾ ಇರೋದು ಬಹಳಷ್ಟು ನದಿ ತೀರವನ್ನು ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ರೆಸಾರ್ಟ್ ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದೇ ರೀತಿಗೆ ಜಲಚರಗಳಿಗೆ ಕಂಟಕ ತರುವಂತ ಕೆಲಸ ಈ ರೆಸಾರ್ಟ್ ಮಾಲೀಕರು ಮಾಡುತ್ತೆ. ಈ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ಈಗ ಆದೇಶ ಹೊರಡಿಸಿರುವಂತದ್ದು. ಓಕೆ, ಧನ್ಯವಾದ ನಾಗರಾಜ್, ತಮ್ಮ ಡೀಟೇಲ್ಸ್ಗಾಗಿ.